ಕೇಂದ್ರದಿಂದ ಮಿತವ್ಯಯ ಮಂತ್ರ, ಅದರ ಬೆನ್ನಲ್ಲೇ ಬೆಲೆ ಏರಿಕೆಯ ಬ್ರಹ್ಮಾಸ್ತ್ರವನ್ನ ಕೇಂದ್ರ ಪ್ರಯೋಗ ಮಾಡಿದೆ. ಚಿನ್ನ ಆಯ್ತು, ಈಗ ಪೆಟ್ರೋಲ್ ಡೀಸೆಲ್ನ ಸರದಿ. ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದೆ. ಜನರಿಗೆ ಬೆಲೆ ಏರಿಕೆಯ ಆಘಾತ ಇವತ್ತು. ಚಿನ್ನ ಆಯ್ತು, ಅದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ಗೂ ಕೂಡ ಬೆಲೆ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಏರಿಕೆ ಆಗಿದೆ. ಬೆಳ್ಳಂಬೆಳಿಗ್ಗೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಸವಾರರಿಗೆ ಬೆಲೆ ಏರಿಕೆಯ ಬರೆ ಎಳೆದಿದೆ ಕೇಂದ್ರ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲು ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಜಾಸ್ತಿ ಆಗಿರೋದು. ಬೆಂಗಳೂರು, ಶಿವಮೊಗ್ಗ, ಬಳ್ಳಾರಿ, ವಿಜಯಪುರ, ಕಲಬುರಗಿ, ಯಾದಗಿರಿ, ಮಡಿಕೇರಿ, ಮೈಸೂರು, ರಾಯಚೂರು, ಬೀದರ್ನ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಜಿಲ್ಲೆಯಲ್ಲೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ಮತ್ತೊಂದಷ್ಟು ವಸ್ತುಗಳ ಬೆಲೆ ಕೂಡ ಅನಿವಾರ್ಯವಾಗಿ ಏರಿಕೆ ಆಗೇ ಆಗತ್ತೆ. ಬೆಂಗಳೂರು, ಹುಬ್ಬಳ್ಳಿ, ದಾವಣಗೆರೆ, ಹಾವೇರಿ, ಯಾದಗಿರಿ, ಧಾರವಾಡ, ಉಡುಪಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ದೃಶ್ಯ ನೋಡ್ತಾ ಇದ್ದೀರಿ. ಜಿಲ್ಲೆಗಳಲ್ಲೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿನ್ನದ ಬೆಲೆ ಏರಿಕೆ ಆಯಿತು. ಈಗ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಇನ್ನಿತರ ವಲಯಗಳಲ್ಲೂ ಕೂಡ ಇದರ ಹೊಡೆತ ಬೀಳುತ್ತೆ. ಮತ್ತೆ ಬೆಲೆ ಏರಿಕೆಯ ಬರೆ ಬೀಳುತ್ತೆ ಜನಸಾಮಾನ್ಯರ ಮೇಲೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಬಳ್ಳಾರಿ ಜನ ಸಿಟ್ಟಿಗೆದ್ದಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈ ಬೆಲೆ ಏರಿಕೆಯಿಂದ. ಬೈಕ್ ಬಿಟ್ಟು ಸೈಕಲ್ನಲ್ಲಿ ಹೋಗೋದೇ ಒಳ್ಳೆಯದು ಅಂತ ಜನ ಕೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಜೊತೆ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆ ಆಗ್ತಾ ಇದೆ. ಯುದ್ಧದ ನೆಪದಲ್ಲಿ ಜನರ ಜೀವದ ಜೊತೆ ಆಟ ಆಡ್ತಾ ಇದೆ ಸರ್ಕಾರ ಅಂತ ಜನಾಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರೀಕ್ಷೆಯಂತೆ ಮತ್ತೊಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಕಳೆದ ಒಂದು ವಾರದಿಂದ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದೀಗ ಅಧಿಕೃತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ 3-3.5 ರೂಪಾಯಿ ಹೆಚ್ಚಾಗಿದೆ. ತಾವಿಲ್ಲಿ ನನ್ನ ಬಲಭಾಗ ಹೇಳ್ತಿರೋದು ಬಳ್ಳಾರಿಯ ಪೆಟ್ರೋಲ್ ಬಂಕ್ ಹತ್ತಿರ ನಾವಿದ್ದೇವೆ. ನಿನ್ನೆ ದರಕ್ಕೂ ಇವತ್ತಿನ ದರಕ್ಕೂ 3 ರಿಂದ 3 ರೂಪಾಯಿ 30 ಪೈಸೆಯಷ್ಟು ಹೆಚ್ಚಾಗಿದೆ ಅನ್ನೋಂಥ ಮಾತಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಸ್ ಮಾಲೀಕರು ಅಂತಿದ್ದಾರೆ, ಅವ್ರನ್ನ ಕೇಳಬನ್ನಿ. ಎಲ್ಲ ನಾವು ರೇಟ್ಗಳು ಬಸ್ ಆಧಾರ್ ಕಾರ್ಡ್ ಮಾಡ್ದಲ್ಲಿಂದ ನಮಗೆ ಪೂರ ನಿಂತೋಗ್ಬಿಟ್ಟಿದ್ದೀವಿ. ಬಸ್ ಒಳಗೆ ನಿಂತೋಗ್ಬಿಟ್ಟಿದ್ದೀವಿ. ಓಡ್ಸೋಕ್ಕೂ ಸಾಧ್ಯತೆಯೇ ಇಲ್ಲ. ಇದೇ ಡೀಸೆಲ್ ಓಡ್ಸೋದಕ್ಕೆ ಸಾಧ್ಯತೆ ಇಲ್ಲ. ನಾವು ಭಾರಿ ತುಂಬ ಕಷ್ಟದಾಗ ಆಗ್ಬಿಟ್ಟಿದ್ದೀವಿ. ಓಡ್ಸೋಕ್ಕೆ ಸಾಧ್ಯತೆ ಇಲ್ಲ. ಡೀಸೆಲ್ ಜಾಸ್ತಿ ಆದರೆ ಏನು ಅನಾಹುತ ಆಗ್ತದೋ ಗೊತ್ತಿಲ್ಲ. ದಯವಿಟ್ಟು ಏನಾರ ಮಾಡಿ ನೀವು ಈ ಥರ ಮಾಡೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತಿದ್ದೀನಿ. ಇಲ್ಲಿದ್ರೆ ಬದುಕೋದು ಕಷ್ಟ ಬಸ್ನವರು. ಈ ಬಗ್ಗೆ ಬಂಕ್ನವ್ರು ಇದ್ದಾರೆ, ಅವ್ರನ್ನ ಕೇಳಬನ್ನಿ. ಸರ್ 3 ರೂಪಾಯಿ 25 ಪೈಸೆ ಜಾಸ್ತಿ ಆಗಿದೆ ಸರ್. ಜನ ಏನಂತ ಅದೇ ಸರ್, ಭಾಳ ಕಷ್ಟ ಆಯಿತು ರೇಟ್ ಜಾಸ್ತಿ ಆಗಿ ಅಂತ ಹೇಳ್ತಾರೆ ಸರ್. ಅಲ್ಲ, ನಿಮ್ಗೆ ಏನಾದ್ರು ಕಿರಿಕಿರಿ ಮಾಡ್ತಾರೆ ಜಾಸ್ತಿ? ಹಾಂ ಮಾಡ್ತಾರೆ ಸರ್, ಕಿರಿಕಿರಿ ಮಾಡ್ತಾರೆ. ಅದೇ ಏನಪ್ಪ ಜಾಸ್ತಿ ಆಯ್ತಲ್ಲ ರೇಟ್ ಅಂತ ಹೇಳ್ತಾರೆ ಸರ್. ಸರ್, ಈಗ ಜನ ನಿಮ್ಮನ್ನು ಕೇಳ್ತಾರೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಯಾರು ಸರ್ಕಾರ ಕೇಳಲ್ಲ, ಪೆಟ್ರೋಲ್ ಬಂಕ್ನವ್ರನ್ನೇ ಬಂದು ಕೇಳ್ತಾರೆ. ಏನು ಸರ್ ದಿನ ಜಾಸ್ತಿ ಮಾಡಿರ್ತಾರೆ, ಏನು ಹೇಳ್ತೀರಿ ಸರ್? ಏನು ಹೇಳ್ತೀರಿ, ಅಲ್ಲಿ ಇದು ಇಸ್ರೇಲ್ ಅಮೇರಿಕ ವಾರ ಆಗೈತಲ್ಲ, ಮತ್ತು ಅಲ್ಲಿ ರೇಟ್ ಜಾಸ್ತಿ ಆಗೈತೆ. ಅಲ್ಲಿ ರೇಟ್ ಜಾಸ್ತಿ ಆಗೈತೆ ಅಂತೇಳಿ ಬ್ಯಾರಲ್, ಅದಕ್ಕೆ ಇವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.